ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಗಾಂಧಿನಗರದಲ್ಲಿ ಅತಿ ದೊಡ್ಡ ಬಾಲ್ಕನಿ ಇರುವ ಚಿತ್ರಮಂದಿರ ಯಾವುದು ಅನ್ನೋದರ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಕನ್ನಡ ಚಿತ್ರರಂಗಕ್ಕೆ ಮುಖ್ಯ ಚಿತ್ರಮಂದಿರಗಳು ಇರೋದು ಇದೇ ಗಾಂಧಿನಗರದಲ್ಲಿ. ಗಾಂಧಿನಗರವನ್ನು ಹೊರತುಪಡಿಸಿ ಮತ್ತೆಲ್ಲಿಯ ಚಿತ್ರಮಂದಿರಗಳು ಮುಖ್ಯ ಚಿತ್ರಮಂದಿರ ಅಂತ ಅನಿಸೋದಿಲ್ಲ. ಕೇವಲ ಗಾಂಧಿನಗರದ ಚಿತ್ರಮಂದಿರಗಳು ಅಷ್ಟೇ. ಒಂದು ಕಾಲದಲ್ಲಿ ಈ ಗಾಂಧಿನಗರದಲ್ಲಿ ಒಟ್ಟು 21 ಚಿತ್ರಮಂದಿರಗಳಿತ್ತು. ಆದರೆ ಪ್ರಸ್ತುತ ಇರುವಂಥದ್ದು ಕೇವಲ 7 ಚಿತ್ರಮಂದಿರ. ಈ 7 ಚಿತ್ರಮಂದಿರಗಳಲ್ಲಿ ಯಾವ ಚಿತ್ರಮಂದಿರದಲ್ಲಿ ಅತಿ ದೊಡ್ಡ ಬಾಲ್ಕನಿ ಇದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ನಾನು ಹಂಚ್ತಾ ಇದ್ದೀನಿ. ಮೊದಲಿಗೆ ನಾವು ಕೆಳಗಡೆಯಿಂದ ಹೋಗೋಣ. ಮೊದಲದಾಗಿ ಅನುಪಮ ಚಿತ್ರಮಂದಿರ. ಈಗಾಗಲೇ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ, ಇದೇ ಅನುಪಮ ಚಿತ್ರಮಂದಿರ. ಈ ಅನುಪಮ ಚಿತ್ರಮಂದಿರ ಇತ್ತೀಚೆಗಷ್ಟೇ ನವೀಕರಣ ಆಗಿತ್ತು, ಒಂದಿಷ್ಟು ವರ್ಷಗಳ ಹಿಂದೆ. ನವೀಕರಣ ಆದ ಬಳಿಕ ಒಂದಿಷ್ಟು ಸೀಟುಗಳು ಕಡಿಮೆಯಾಗಿವೆ. ಪ್ರಸ್ತುತ ಇರುವಂತಹ ಬಾಲ್ಕನಿ ಸೀಟು ಎಷ್ಟು ಅಂತ ಕೇಳಿದ್ರೆ 247. ಅನುಪಮ ಮುಖ್ಯ ಚಿತ್ರಮಂದಿರದಲ್ಲಿ 247 ಸೀಟ್ ಇರುವ ಮೂಲಕ ಇದು 6ನೇ ಸ್ಥಾನದಲ್ಲಿದೆ. ಇನ್ನು 5ನೇ ಸ್ಥಾನದಲ್ಲಿ ಯಾವ ಚಿತ್ರಮಂದಿರ ಅಂತ ಕೇಳಿದ್ರೆ ಇದೇ ಅನುಪಮ ಚಿತ್ರಮಂದಿರದ ಪಕ್ಕದಲ್ಲಿ ಇರುವಂತಹ ತ್ರಿವೇಣಿ ಮುಖ್ಯ ಚಿತ್ರಮಂದಿರ. ತ್ರಿವೇಣಿ ಚಿತ್ರಮಂದಿರ ಕೂಡ ಇತ್ತೀಚೆಗೆ ರಿನಿವೇಶನ್ ಆಗಿದೆ, ತೀರಾ ಇತ್ತೀಚೆಗೆ. ಇಲ್ಲಿ ರಿನಿವೇಶನ್ ಆಗಿ ಮೊದಲು ತೆರೆಕಂಡ ಸಿನಿಮಾ ಅವತಾರ್. ಇಲ್ಲಿ ಈ ಸಿನಿಮಾ 3Dಯಲ್ಲೇ ತೆರೆಕಂಡಿತ್ತು. ಇಲ್ಲಿ ಹಿಂದೆ ಬಾಲ್ಕನಿ ಸೀಟ್ ಸ್ವಲ್ಪ ಜಾಸ್ತಿ ಇತ್ತು, ಆದರೆ ಪ್ರಸ್ತುತ 287 ಸೀಟುಗಳಿವೆ. ಕೆಳಗೆ ದ್ವಿತೀಯ ದರ್ಜೆಯಲ್ಲಿ ಅತಿ ಹೆಚ್ಚು ಸೀಟ್ ಕೆಪಾಸಿಟಿಯನ್ನು ಹೊಂದಿರುವಂತಹ ಚಿತ್ರಮಂದಿರ ಅಂತ ಹೇಳಿದ್ರೆ ಅದು ತ್ರಿವೇಣಿ. ಆದರೆ ಬಾಲ್ಕನಿಯಲ್ಲಿ 287 ಸೀಟು ಇರೋದ್ರಿಂದಾಗಿ ಇದು 5ನೇ ಸ್ಥಾನದಲ್ಲಿ ಇದೆ. ಇನ್ನು 4ನೇ ಸ್ಥಾನದಲ್ಲಿ ಯಾವ ಚಿತ್ರಮಂದಿರ ಅಂತ ಕೇಳಿದ್ರೆ ನಿಮ್ಗೊಮ್ಮೆ ಅಚ್ಚರಿ ಆಗ್ಬೋದು. ಯಾಕಂತ ಹೇಳಿದ್ರೆ 4ನೇ ಸ್ಥಾನದಲ್ಲಿ ಇರುವಂತದ್ದು ನರ್ತಕಿ ಮುಖ್ಯ ಚಿತ್ರಮಂದಿರ. ಎಲ್ರು ಕೂಡ ನರ್ತಕಿ ಅತಿ ದೊಡ್ಡ ಚಿತ್ರಮಂದಿರ ಅಂತ ಅನ್ಕೊಂಡಿದ್ದಾರೆ, ಸೀಟ್ ಕೆಪಾಸಿಟಿಯಲ್ಲಿ ಅಲ್ಲ. ನರ್ತಕಿ 4ನೇ ಸ್ಥಾನದಲ್ಲಿದೆ. ಬಾಲ್ಕನಿಯಲ್ಲಿ 307 ಸೀಟ್ ಕೆಪಾಸಿಟಿಯನ್ನ ಈ ಚಿತ್ರಮಂದಿರ ಹೊಂದಿದೆ. ಇನ್ನು 3ನೇ ಅತಿ ದೊಡ್ಡ ಬಾಲ್ಕನಿ ಇರುವ ಚಿತ್ರಮಂದಿರ ಯಾವುದು ಅಂತ ಕೇಳಿದ್ರೆ ಭೂಮಿಕಾ. ಒಂದು ಕಾಲದ ಸ್ಟೇಟ್ಸ್ ಚಿತ್ರಮಂದಿರ ಕನ್ನಡ ಸೆಂಟರ್, ಆದರೆ ಪ್ರಸ್ತುತ ಇದು ತೆಲುಗು ಸೆಂಟರ್. ಈ ತೆಲುಗು ಸೆಂಟರ್ ಭೂಮಿಕಾದಲ್ಲಿ 318 ಸೀಟ್ ಕೆಪಾಸಿಟಿಯನ್ನ ಬಾಲ್ಕನಿ ಹೊಂದಿದೆ. ಇನ್ನು 2ನೇ ಸ್ಥಾನದಲ್ಲಿ ಯಾವುದಿದೆ, ಹಾಗೆ ಮೊದಲ ಸ್ಥಾನದಲ್ಲಿ ಯಾವುದಿದೆ ಅಂತ ಕೇಳಿದ್ರೆ ಉತ್ತರ ಪ್ರಶ್ನಾರ್ಥಕ. ಯಾಕಂತ ಹೇಳಿದ್ರೆ ಒಂದಿಷ್ಟು ಗೊಂದಲಗಳಿವೆ. ಒಂದು ಚಿತ್ರಮಂದಿರ ಅಭಿನಯ, ಮತ್ತೊಂದು ಚಿತ್ರಮಂದಿರ ಸಂತೋಷ್. ಸಂತೋಷ್ ಚಿತ್ರಮಂದಿರದಲ್ಲಿ ಇರುವಂತದ್ದು ಬರೋಬ್ಬರಿ 412 ಸೀಟ್. ಆದರೆ ಅಭಿನಯ ಚಿತ್ರಮಂದಿರದಲ್ಲಿ ಇರುವಂತದ್ದು 492 ಸೀಟ್. ಹಾಗಂದ ಮಾತ್ರಕ್ಕೆ ಅಭಿನಯ ಚಿತ್ರಮಂದಿರವೇ ಅತಿ ದೊಡ್ಡ ಬಾಲ್ಕನಿಯನ್ನ ಹೊಂದಿದೆಯಾ ಅಂತ ಕೇಳಿದ್ರೆ ಇಲ್ಲ. ಯಾಕಂತ ಹೇಳಿದ್ರೆ ಅಭಿನಯ ಚಿತ್ರಮಂದಿರದಲ್ಲಿ ಮಿನಿ ಬಾಲ್ಕನಿ ಕೂಡ ಇದೆ. ಹಾಗಂದ ಮಾತ್ರಕ್ಕೆ ಜೊತೆಗೆ ಇದೆಯಾ ಅಂತ ಕೇಳಿದ್ರೆ ಇಲ್ಲ. ಮಿನಿ ಬಾಲ್ಕನಿ ಇರೋದು ಕೆಳಗಿನ ಫ್ಲೋರ್ನಲ್ಲಿ, ಮೇನ್ ಬಾಲ್ಕನಿ ಇರೋದು ಮೇಲಿನ ಫ್ಲೋರ್ನಲ್ಲಿ. ಹಾಗೆ ಮೇನ್ ಬಾಲ್ಕನಿಯಲ್ಲಿ 346 ಸೀಟ್ ಇದ್ರೆ ಮಿನಿ ಬಾಲ್ಕನಿಯಲ್ಲಿ 146 ಸೀಟ್ ಇದೆ. ಒಟ್ಟು 492 ಸೀಟ್. ಇದು ಒಟ್ಟಿಗೆ ಇಲ್ಲದಿರೋದ್ರಿಂದಾಗಿ ಎರಡನ್ನ ಕೂಡ ಸಪ್ರೇಟ್ ಆಗಿ ನಾವು ಲೆಕ್ಕ ಹಾಕಬೇಕಾಗತ್ತೆ. ಹೀಗಾಗಿ ಅಭಿನಯ ಚಿತ್ರಮಂದಿರದ ಬಾಲ್ಕನಿ ಸೀಟ್ ಕೆಪಾಸಿಟಿ 346. ಈ ಮೂಲಕ ಅಭಿನಯ ಚಿತ್ರಮಂದಿರ 2ನೇ ಸ್ಥಾನದಲ್ಲಿದ್ರೆ ಸಂತೋಷ್ ಚಿತ್ರಮಂದಿರದಲ್ಲಿ 412 ಸೀಟ್ ಕೆಪಾಸಿಟಿ ಬಾಲ್ಕನಿಯಲ್ಲಿದೆ. ಹೀಗಾಗಿ ಮೊದಲನೇ ಸ್ಥಾನದಲ್ಲಿ ಇರುವಂತದ್ದು ಸಂತೋಷ್ ಚಿತ್ರಮಂದಿರ. ಅಭಿನಯ ಚಿತ್ರಮಂದಿರ 2 ಮಿನಿ ಬಾಲ್ಕನಿಯಾಗಿ ಮೇನ್ ಬಾಲ್ಕನಿ 2 ಸೇರಿಸಿದ್ರೆ 492 ಸೀಟ್ ಕೆಪಾಸಿಟಿ ಆಗುತ್ತೆ. ಆದ್ರೆ ಮೇನ್ ಬಾಲ್ಕನಿ ಹಾಗೆ ಮಿನಿ ಬಾಲ್ಕನಿ ಜೊತೆಯಲ್ಲಿ ಇಲ್ಲದಿರೋದ್ರಿಂದಾಗಿ 2 ಸಪರೇಟ್ ಆಗಿ ಗುರುತಿಸಬೇಕಾಗುತ್ತೆ. ಇನ್ನು ಬಹುಮುಖ್ಯವಾಗಿ ಗಾಂಧಿನಗರದಲ್ಲಿ 2 ಬಾಲ್ಕನಿ ಇರುವಂತಹ ಏಕೈಕ ಚಿತ್ರಮಂದಿರ ಅಂತ ಹೇಳಿದ್ರೆ ಅದು ಅಭಿನಯ. ಈ ಹಿಂದೆ ಗುಟ್ಟಳ್ಳಿ ಪ್ಯಾಲೇಸ್ ರಸ್ತೆಯಲ್ಲಿರುವಂತಹ ಕಾವೇರಿ ಚಿತ್ರಮಂದಿರದಲ್ಲಿ ಕೂಡ ಮಿನಿ ಬಾಲ್ಕನಿ ಇತ್ತು. ರಾಜಧಾನಿ ಬೆಂಗಳೂರಿನಲ್ಲಿ ಬೆರಳೆಣಿಕೆ ಚಿತ್ರಮಂದಿರಗಳಷ್ಟೇ ಇದ್ದಿದ್ದು ಮಿನಿ ಬಾಲ್ಕನಿ. ಈ ಪೈಕಿ ಗಾಂಧಿನಗರದ ಏಕೈಕ ಮಿನಿ ಬಾಲ್ಕನಿ ಉಳ್ಳ ಚಿತ್ರಮಂದಿರ ಅಂತ ಹೇಳಿದ್ರೆ ಅದು ಅಭಿನಯ. ಏನೋ ಕೊನೆಯದಾಗಿ ಒಂದು ಪ್ರಶ್ನೆ ಬರುತ್ತೆ, ಗಾಂಧಿನಗರದಲ್ಲಿ ಒಟ್ಟು 7 ಚಿತ್ರಮಂದಿರ ಇದೆ ಅಂತ ಹೇಳಿದ್ರೆ ಇಲ್ಲಿ ಹೇಳಿರೋದು ಬರೀ 6. ಇನ್ನೊಂದು ಚಿತ್ರಮಂದಿರ ಯಾವುದು, ಅದರ ಬಗ್ಗೆ ಯಾಕೆ ಹೇಳಲಿಲ್ಲ, ಎಲ್ಲಾದ್ರೂ ಮರ್ತೋದ್ರ ಅಂತ? ಇಲ್ಲ, ಇನ್ನೊಂದು ಚಿತ್ರಮಂದಿರ ಸಪ್ನ ಚಿತ್ರಮಂದಿರ. ಇದು ಮಿನಿ ಚಿತ್ರಮಂದಿರ, ಇಲ್ಲಿ ಬಾಲ್ಕನಿ ಇಲ್ಲ. ನರ್ತಕ್ಯ ತಳಭಾಗದಲ್ಲಿರುವಂತಹ ಚಿತ್ರಮಂದಿರ. ಹೀಗಾಗಿ ಈ ಲಿಸ್ಟ್ಗೆ ಇದು ಸೇರ್ಪಡೆಯಾಗಿಲ್ಲ. ಅದೇನೇ ಇರಲಿ,
ಒಟ್ಟಿನಲ್ಲಿ ಗಾಂಧಿನಗರದಲ್ಲಿ ಅತಿ ದೊಡ್ಡ ಬಾಲ್ಕನಿ ಇರುವಂತ ಚಿತ್ರಮಂದಿರ ಯಾವುದು ಅಂತ ಕೇಳಿದ್ರೆ ಸಂತೋಷ್ ಮುಖ್ಯ ಚಿತ್ರಮಂದಿರ. ನಮಸ್ಕಾರ.